ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ $1 ಬೆಲೆ $3.3 ಇತ್ತು. ಇವತ್ತದು $85 ಆಗಿದೆ. ಇಷ್ಟೊಂದು ಡಾಲರ್ ದಿವಸದಿಂದ ದಿವಸಕ್ಕೆ ಮೇಲೆ ಹೋಗೋ ಕಾರಣ ನರೇಂದ್ರ ಮೋದಿ ಮತ್ತೆ ನಿರ್ಮಲಾ ಸೀತಾರಾಮನ್ ಅಂತ ನೀವ್ ಅನ್ಕೊಂಡಿದ್ದೀರಾ. ಡಾಲರ್ ಮೇಲೆ ಕೆಳಗೆ ಹೋಗೋದು ಈ ರಾಜಕಾರಣಿಗಳಿಂದ ಅಲ್ಲ, ನಮ್ಮಿಂದ. ನೀವು ಸುಮ್ಮನೆ ಯೋಚನೆ ಮಾಡಿ, ಯಾವುದೇ ಒಂದು ವಸ್ತುವಿನ ಪ್ರೈಸ್ ಜಾಸ್ತಿ ಆಗಕ್ಕೆ ಏನ್ ಕಾರಣ ಅಂತ. ಒಂದು ಸೈಟ್ ಪ್ರೈಸ್ ಜಾಸ್ತಿ ಆಗಕ್ಕೆ ಆ ಸೈಟ್ ನ ತುಂಬಾ ಜನ ಬಂದು ಬೈ ಮಾಡೋದ್ರಿಂದ ಆ ಸೈಟ್ ಪ್ರೈಸ್ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಪ್ರತಿ ಒಂದು ವಸ್ತುದ ಪ್ರೈಸ್ ಮೇಲೆ ಹೋಗ್ಬೇಕಂದ್ರೆ ಅದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗಬೇಕು. ಈ ಡಾಲರ್ ಪ್ರೈಸ್ ರುಪಿ ಎದುರಿಗೆ ಮೇಲೆ ಹೋಗ್ತಾ ಇದೆ ಅಂದ್ರೆ ರುಪಿ ಮುಂದೆ ಡಾಲರ್ಗೆ ಜಾಸ್ತಿ ಡಿಮ್ಯಾಂಡ್ ಇದೆ ಅಂತ. ಡಾಲರ್ ಯಾಕೆ ಡಿಮ್ಯಾಂಡ್ ಬರುತ್ತೆ? ಯಾಕಂದ್ರೆ ನಾವು ಜಗತ್ತಿನಲ್ಲಿ ಏನೆಲ್ಲ ಪರ್ಚೇಸ್ ಮಾಡ್ತೀವಿ ಎಲ್ಲಾನು ಕೂಡ ಡಾಲರ್ ಇಂದಾನೆ ಪರ್ಚೇಸ್ ಮಾಡಬೇಕು. ನೀವು ಯೂಸ್ ಮಾಡೋ ಗೋಲ್ಡ್ ಇರ್ಬೋದು, ಅಡುಗೆ ಎಣ್ಣೆ ಇರ್ಬೋದು, ರೈತರು ಯೂಸ್ ಮಾಡೋ ಗೊಬ್ಬರ ಇರ್ಬೋದು, ಪೆಟ್ರೋಲ್, ಡೀಸೆಲ್, ಮೊಬೈಲ್, ಪ್ರತಿ ಒಂದು ಕೂಡ ನಾವು ಬೇರೆ ದೇಶದಿಂದ ತರಿಸ್ಕೊಂತೀವಿ. ನಾವು ಯಾವಾಗ ಇದನ್ನ ಬೇರೆ ದೇಶದಿಂದ ತರಿಸ್ಕೊಂತೀವಿ ಆವಾಗ ನಮಗೆ ಡಾಲರ್ ಬೇಕಾಗುತ್ತೆ. ಯಾಕಂದ್ರೆ ಬೇರೆ ದೇಶದವರು ರುಪಿನಲ್ಲಿ ಕೊಟ್ರೆ ಅವ್ರು ಇಸ್ಕೊಳಲ್ಲ, ಅವರಿಗೆ ಡಾಲರ್ ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಗೌರ್ಮೆಂಟ್ ರುಪಿನ ಸೆಲ್ ಮಾಡಿ ಡಾಲರ್ ಬೈ ಮಾಡ್ತಾರೆ. ಅವಾಗ ರುಪಿ ಸೆಲ್ ಮಾಡೋದ್ರಿಂದ ರುಪಿನಲ್ಲಿ ಸಪ್ಲೈ ಜಾಸ್ತಿ ಆಗಿ ರುಪಿ ವ್ಯಾಲ್ಯೂ ಕೆಳಗೆ ಹೋಗುತ್ತೆ. ಡಾಲರ್ ಬೈ ಮಾಡೋದ್ರಿಂದ ಡಾಲರ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿ ಡಾಲರ್ ಪ್ರೈಸ್ ಮೇಲೆ ಹೋಗುತ್ತೆ. ಒನ್ಸ್ ಆ ಡಾಲರ್ ಅನ್ನು ತಗೊಂಡು ಈ ಗೌರ್ಮೆಂಟ್ ಇದೆಲ್ಲ ಬೈ ಮಾಡೋದ್ರಿಂದ ಡಾಲರ್ ಪ್ರೈಸ್ ದಿವಸದಿಂದ ದಿವಸಕ್ಕೆ ಮೇಲೆ ಹೋಗ್ತಾನೆ ಇರುತ್ತೆ. ಇದನ್ನ ತಪ್ಪಿಸ್ಬೇಕಂದ್ರೆ ನಾವು ಬೇರೆ ದೇಶದಿಂದ ಈ ಪ್ರಾಡಕ್ಟ್ ಎಲ್ಲಾನು ಕಮ್ಮಿ ತರಿಸಬೇಕು, ಅಥವಾ ನಾವು ಈ ತರ ಪ್ರಾಡಕ್ಟ್ ನ ತಯಾರು ಮಾಡಿ ಬೇರೆ ದೇಶಗಳಿಗೆ ಸೆಲ್ ಮಾಡಬೇಕು. ಅವಾಗ ನಮ್ಮ ಗೌರ್ಮೆಂಟ್ ಡಾಲರ್ ನ ಸೆಲ್ ಮಾಡಿ ರುಪಿನ ಬೈ ಮಾಡುತ್ತೆ. ಅವಾಗ ನಮ್ಮ ರುಪಿ ವ್ಯಾಲ್ಯೂ ಮೇಲೆ ಹೋಗುತ್ತೆ. ಇವಾಗ ನೀವೇ ಯೋಚನೆ ಮಾಡಿ, ಇದಕ್ಕೆ ಯಾರು ಕಾರಣ ಅಂತ? ಕಾಂಗ್ರೆಸ್, ಬಿಜೆಪಿನ ಅಥವಾ ನಾವ?